ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ ಫ್ರೆಂಡ್ಸ್. ಏನಂತಂದರೆ ಮೈಸೂರು ಕೋರ್ಟಲ್ಲಿ ರಿಕ್ರೂಟ್ಮೆಂಟ್ ಇದೆ. ಅಂದರೆ ಯಾವ ರೀತಿ ಜಾಬ್ ಓಪನಿಂಗ್ಸ್ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಗೂಗಲ್ಗೆ ಹೋಗ್ಬಿಟ್ಟು ಡಿಸ್ಟ್ರಿಕ್ಟ್ ಕೋರ್ಟ್ ಮೈಸೂರು ಆನ್ಲೈನ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಓಪನ್ ಮಾಡೋ ಫ್ರೆಂಡ್ಸ್. ವೆಬ್ಸೈಟು ಓಪನ್ ಮಾಡಿದ ಮೇಲೆ ಡೀಟೇಲ್ಸ್ ಎಲ್ಲ ಈ ರೀತಿ ಇದೆ ಫ್ರೆಂಡ್ಸ್. ಸ್ಟಿನೋಗ್ರಾಫರ್ ಅಂತ ಕರೆದಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ಯಾವ ರೀತಿ ಹುದ್ದೆಗಳನ್ನ ಕರೆದಿದ್ದಾರೆ ಆ ನೋಟಿಫಿಕೇಷನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಜಸ್ಟ್ ಆ ಒಂದು ನೋಟಿಫಿಕೇಷನಲ್ಲೇ ಕ್ಲಿಕ್ ಮಾಡಿಬಿಟ್ರೆ ನಾವು ಓಪನ್ ಆಗುತ್ತೆ ಫ್ರೆಂಡ್ಸ್. ಪ್ರಧಾನ ಜಿಲ್ಲಾ ಕಾರ್ಯಾಲಯ ಮೈಸೂರು ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಒಟ್ಟು ನಮಗೆ 4 ಪೋಸ್ಟ್ ಇದೆ ಫ್ರೆಂಡ್ಸ್. ಒಟ್ಟು ಹುದ್ದೆಗಳು ಖಾಲಿ ಇದ್ದವು 4. ಶೀಘ್ರಲಿಪಿಗಾರರು ಅಂತ ಇದೆ. ಡೇಟ್ ಈ ರೀತಿ ಇದೆ ಫ್ರೆಂಡ್ಸ್. ಇದು ಮತ್ತು ಕೊನೆಯ ದಿನಾಂಕ 2/6/2026 ಅಂತಿದೆ. ಸೊ ಇದರಲ್ಲಿ ಈ ರೀತಿ ಹುದ್ದೆಗಳನ್ನು ಖಾಲಿ ಇದ್ದಾವೆ ಫ್ರೆಂಡ್ಸ್. ನೋಡ್ಬೋದು ನೀವು ಈ ರೀತಿ ಇದೇ ಒಂದು ವಿಡಿಯೋದಲ್ಲಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್. ವಿದ್ಯಾರ್ಥಿ ಬಂದ್ಬಿಟ್ಟು PUCಯನ್ನು ಮುಗಿಸಿರ್ಬೇಕು ಅಥವಾ 3 ವರ್ಷಗಳ ಕಾಲ ಡಿಪ್ಲೊಮೊ ಮುಗಿಸಿರ್ಬೇಕು ಅಥವಾ ತತ್ಸಮಾನ ಹುದ್ದೆಯನ್ನು ಹೊಂದಿರಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ಅಂದರೆ ಅಂಗೀಕಾರಗೊಂಡಿರುವಂಥ ಒಂದು ಟೈಪ್ ರೈಟಿಂಗ್ ಅನ್ನು ಮುಗಿಸಿರ್ಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇರುತ್ತದೆ ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮುಖಾಂತರ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇರ ನೇಮಕಾತಿ ಮುಖಾಂತರ ಒಂದು ಈ ಹುದ್ದೆಗಳಿಗೆ ತಂದ್ಕೊತಾರೆ ಫ್ರೆಂಡ್ಸ್. ಈ ರೀತಿ ಇದೆ. ಸೊ ಇದು ಸ್ಟಿನೋಗ್ರಾಫರ್ ಹುದ್ದೆಗೆ ಈ ರೀತಿ ಇದೆ ಫ್ರೆಂಡ್ಸ್. ಕನಿಷ್ಠ ಅಂದರೆ ವಿದ್ಯಾರ್ಥಿ ಕನಿಷ್ಠ ಅಂದರೆ ವಯೋಮಿತಿ 18 ವಯಸ್ಸಾಗಿರ್ಬೋದು. ಗರಿಷ್ಠ ವಯೋಮಿತಿ ಇರುತ್ತದೆ. ಜನರಲ್ಗೆ 40 ವಯಸ್ಸಿದೆ ಫ್ರೆಂಡ್ಸ್. ಮತ್ತು ಟು ಬಿ 3A3Bಗೆ 43 ಇದೆ. ಪರಿಷ್ಠಗಳಿಗೆ 45 ಫ್ರೆಂಡ್ಸ್. ಸೊ ಈ ರೀತಿ ವಯೋಮಿತಿಯನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಸೊ ನೋಡ್ಬೋದು ಈ ನೋಟಿಫಿಕೇಷನಲ್ಲಿ. ಮತ್ತು ಫೀಸ್ ಬಂದ್ಬಿಟ್ಟು ಅಂದರೆ ಯಾವ ರೀತಿ ಇದಕ್ಕೆ ಅರ್ಜಿ ಸಲ್ಲಿಸುವ ಶುಲ್ಕ ಇದೆ ಅಂದ್ಬಿಟ್ಟು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಮತ್ತು 2A2B 3A3B ಅವರಿಗೆ 150 ಶುಲ್ಕ ಇರ್ತದೆ. ಸಾಮಾನ್ಯ ವರ್ಗಕ್ಕೆ 300 ರೂಪಾಯಿ ಶುಲ್ಕ ಇರ್ತದೆ ಫ್ರೆಂಡ್ಸ್. ಸೊ ಈ ರೀತಿ ಈ ಒಂದು ಹುದ್ದೆಯನ್ನು ನೋಟಿಫಿಕೇಷನ್ ಆಗಿತ್ತು ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ನೋಟಿಫಿಕೇಷನ್ ಮುಗಿದಿದೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಅಪ್ಲೈ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಯಾವ ರೀತಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಅಂದರೆ ಮೊದಲೇ ಆಲ್ರೆಡಿ ನಾವು ಫೋಟೋ ಮತ್ತು ಸಿಗ್ನೇಚರನ್ನು ತೆಗೆದಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫೋಟೋ ಮತ್ತು ಸಿಗ್ನೇಚರನ್ನ ಯಾವ ರೀತಿ ನಾವು ಮಾಡ್ಕೋಬೇಕಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಪ್ರಕಾರ ಫೋಟೋಗಳನ್ನು ನಾವು ಎಡಿಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ಫ್ರೆಂಡ್ಸ್. ಮೊದಲೇ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪಿಸ್ಟ್ ಕಾಪಿಸ್ಟ್ ಅಂತ ಪೋಸ್ಟ್ ಇದೆ ಫ್ರೆಂಡ್ಸ್. ಸೊ ಇದರದೊಂದು ನೋಟಿಫಿಕೇಷನ್ ನೋಡೋಣ ಫ್ರೆಂಡ್ಸ್. ಯಾವ ರೀತಿ ಇದೆ, ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಅಂದ್ಬಿಟ್ಟು ನೋಡೋಣ. ಟೋಟಲ್ 3 ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಜಾತಿ ಪರಿಶಿಷ್ಟ ಪಂಗಡ ಒಂದಿದೆ, ಪ್ರವರ್ಗ ಒಂದಿದೆ ಫ್ರೆಂಡ್ಸ್. ಸೊ ಈ ರೀತಿ ಇದೆ ಫ್ರೆಂಡ್ಸ್. ಟೋಟಲ್ ಒಟ್ಟು 3 ಹುದ್ದೆಗಳು ಖಾಲಿ ಇದ್ದಾವೆ ಫ್ರೆಂಡ್ಸ್. ವಿದ್ಯಾರ್ಥಿ ಬಂದ್ಬಿಟ್ಟು ಆ ರೀತಿ ಇದೆ. ಸೊ ಇದೊಂದು ಸಿಂಪಲ್ ನೋಟಿಫಿಕೇಷನ್ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಬಂದಿಟ್ಟು ಪ್ರೊಸೆಸ್ ಸರ್ವರ್ ಅಂತ ಇದೆ ಫ್ರೆಂಡ್ಸ್ ಇದು. ಸೊ ಇದರದ್ದು ಒಂದು ನೋಟಿಫಿಕೇಷನ್ನ ಇವಾಗ ನಾವು ನೋಡೋಣ. ಎಲ್ಲದರದ್ದು ಸಹಿತ ಸ್ಟಾರ್ಟಿಂಗ್ ಮತ್ತು ಕೊನೆಯ ದಿನಾಂಕ ಸೇಮ್ ಇದೆ ಫ್ರೆಂಡ್ಸ್. ಒಟ್ಟು ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು 11 ಇದೆ ಫ್ರೆಂಡ್ಸ್. ವೇತನ ಶ್ರೇಣಿ ಬಂದ್ಬಿಟ್ಟು 31,000
775ರಿಂದ 61,135 ರೂಪಾಯಿ ಇದೆ ಫ್ರೆಂಡ್ಸ್. ಸೊ ಟೋಟಲ್ 11 ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಇದರಲ್ಲಿ SLC ಮುಗಿಸಿರ್ಬೇಕಾಗತ್ತೆ. ಅತ್ಯಂತ ಹೆಚ್ಚಿನ ಪರ್ಸೆಂಟೇಜನ್ನು ತೆಗೆದುಕೊಂಡಿರಬೇಕು. ಸಾಮಾನ್ಯ ವರ್ಗಕ್ಕೆ 40, 2A 2B 3A 3Bಗೆ 43 ಇದೆ. ಈ ರೀತಿ ಇದೆ ಫ್ರೆಂಡ್ಸ್. ಸೊ ಇದರದ್ದು ಒಂದು ನೋಟಿಫಿಕೇಷನ್ ಈ ರೀತಿ ಇದೆ ಫ್ರೆಂಡ್ಸ್. ಸೊ ಯಾವ ರೀತಿ ಶುಲ್ಕ ಇದೆ ಅಂದ್ಬಿಟ್ಟು ನೋಡ್ಬೋದು. ಜನರಲ್ಗೆ 300 ಇದೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಪ್ರವರ್ಗ 2A 2B 3A 3B ಇವರಿಗೆ 150 ಶುಲ್ಕ ಇದೆ. ಮತ್ತು SC ST ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿಯೋನ್ ಪೋಸ್ಟ್ ಫ್ರೆಂಡ್ಸ್. ಪಿಯೋನ್ ಪೋಸ್ಟ್ಗೆ ಯಾವ ರೀತಿ ವೇತನ ಶ್ರೇಣಿ ಮತ್ತು ಅದ್ರ ಬಗ್ಗೆ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನಾವು ಫ್ರೆಂಡ್ಸ್. ಖಾಲಿ ಹುದ್ದೆಗಳು 75 ಮತ್ತು ವೇತನ ಶ್ರೇಣಿ ಬಂದ್ಬಿಟ್ಟು 27,000ದಿಂದ 46,675 ಹುದ್ದೆಗಳು. 75 ಹುದ್ದೆಗಳನ್ನು ಖಾಲಿ ಇವೆ ಫ್ರೆಂಡ್ಸ್. ಈ ಇದರಲ್ಲಿ ಈ ಪೋಸ್ಟ್ಗೆ ಈ ರೀತಿ ಹುದ್ದೆಗಳು ಸಹಿತ ಇದ್ದಾವೆ ಫ್ರೆಂಡ್ಸ್. ವಿದ್ಯಾರ್ಥಿ ಬಂದ್ಬಿಟ್ಟು SLCಯಲ್ಲಿ ಅಂಕಗಳ ಆಧಾರದ ಮೇಲೆ ಈ ಆಯ್ಕೆ ನಡೀತೆ ಫ್ರೆಂಡ್ಸ್. ಸೊ ಅಭ್ಯರ್ಥಿಗಳು ಯಾವ ರೀತಿ ವಯೋಮಿತಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್. ಕನಿಷ್ಠ 18 ವಯಸ್ಸು ಆಗಿರಬೇಕು ಫ್ರೆಂಡ್ಸ್. 1:10 ಅಂದರೆ ಟೋಟಲ್ ಗರಿಷ್ಠ ಅಂಕಗಳನ್ನ ಪಡೆದಿರ್ತಕ್ಕಂಥ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಫ್ರೆಂಡ್ಸ್. ಕನಿಷ್ಠ ತೊಗೊತಾರೆ. ಗರಿಷ್ಠ 18 ವಯಸ್ಸಾಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳು 40, 2A 2B 3A 3B ಅವರಿಗೆ 43 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 45 ವಯಸ್ಸು ಆಗಿರಬೇಕು ಫ್ರೆಂಡ್ಸ್. ಸೊ ಈ ರೀತಿ ಈ ಹುದ್ದೆಗಳ ನೋಟಿಫಿಕೇಷನ್ ಆಗಿತ್ತು ಫ್ರೆಂಡ್ಸ್. ಸೊ ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ಸ್ ಬಂದ್ಬಿಟ್ಟು ಅಂದರೆ ಅರ್ಜಿ ಸಲ್ಲಿಸುವ ವಿಧಾನ, ನಿಗದಿತ ಶುಲ್ಕ ಯಾವ ರೀತಿ ಇದೆ ಅಂದ್ಬಿಟ್ಟು ಅಂದರೆ 2A 2B 3A 3B ಅವರಿಗೆ 100 ರೂಪೀಸ್ ಇದೆ ಫ್ರೆಂಡ್ಸ್. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ಇದೆ ಫ್ರೆಂಡ್ಸ್. ಮತ್ತು SC ST ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.